ಒಳಗಡೆ ಸ್ನಾನ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಮೋಹನ್ ಎಂದರೆ ಯಾರು? ನಾನೇ ಸರ್. ಯಾಕೆ? ಪೀಸಿ ಮೊದಲು ಇವನ್ನ ಅರೆಸ್ಟ್ ಮಾಡಿ. ಕೈ ಬಿಡಿ ಸರ್ ನನ್ನನ್ನು. ಕಾರಣ ಏನೆಂದು ಹೇಳದೆ ಕೈಗೆ ಬೇಡಿ ಹಾಕುವುದು ತಪ್ಪು. ಯಾವ ಕಾರಣಕ್ಕಾಗಿ ಕೈಗೆ ಬೇಡಿ ಹಾಕುವುದೆಂದು ತಿಳಿಸಿ ಮೊದಲು. ಕಾರಣ ಹೇಳಬೇಕೇನೋ ಬದ್ಮಾಸ್. ಕಾರ್ಯಾಗ್ರಹದಲ್ಲಿ ಹಾಕಿ ಕಾರದ ಪುಡಿ ತುಂಬಿ ಜಡಿದಾಗ ಗೊತ್ತಾಗುತ್ತದೆ ಅದೇವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ. ಬೇಡ ಸರ್, ನನ್ನ ಬೈದರೆ ಯಾವ ತಪ್ಪು ಮಾಡಿಲ್ಲ. ಅವನ್ನ ಯಾಕೆ ಹಿಡಿದುಕೊಂಡು ಹೋಗ್ತಾ ಇದ್ರ? ಏನಂದ್ರೆ ಎಲ್ಲಿದ್ದೀರಾ? ಬೇಗ ಬನ್ರಿ ಹೊರಗೆ. ಏನೇನೆಂದು ಪೊಲೀಸರು ಯಾಕೆ ಸಾಹೇಬರೇ ನಮ್ಮ ಮನೆಗೆ ಬಂದು ನನ್ನ ತಮ್ಮನ ಕೈಗೆ ಬೇಡಿ ಹಾಕಿದ್ದೀರಲ್ಲ? ನಿನಗೇನು ಸ್ಪೆಷಲ್ ಆಗಿ ಹೇಳಬೇಕಾ? ನಿನ್ನ ತಮ್ಮ ಈ ನಾಡದಲ್ಲಿ ಪ್ರತಾಪಗೌಡರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವುದಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾನಂತೆ. ನೋಡಿ ಸಾಹೇಬರೇ, ಬಾಯಿಗೆ ಬಂದಂತೆ ಮಾತನಾಡುವುದಕ್ಕೆ ಅವರಿಗೂ ನಮಗೂ ಯಾವ ದ್ವೇಷವೂ ಇಲ್ಲ. ರೈತರ ಆಸ್ತಿಯನ್ನು ಕಬಳಿಸುತ್ತಿದ್ದ ಆ ಪ್ರತಾಪಗೌಡನ ಕೆಟ್ಟ ವ್ಯವಹಾರವನ್ನು ಪತ್ರದ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದು. ಇದರಲ್ಲಿ ಏನಿದೆ ತಪ್ಪು? ಮೋಹನ, ಅವರ ಬಗ್ಗೆ ಕೆಟ್ಟದಾಗೆ ಪತ್ರ ಬರೆಯಲು ನೀನಾವನಲ್ಲಿ ಈ ಊರಲ್ಲಿ ನೀನೊಬ್ಬನೇ ವಿದ್ಯಾವಂತನಿದ್ದೀಯ. ನಿನ್ನ ಸೋತು ಅತಿಯಾಯಿತು. ಬೀಸಿ ಎಳೆದುಕೊಂಡು ಬನ್ನಿ ಈ ಮಗನನ್ನು. ಬಿಡಿ ಸರ್, ಬಿಟ್ಟು ಬಿಡಿ ಸಾಹೇಬರೇ ನನ್ನ ತಮ್ಮನನ್ನು. ಬೇಡಿ ಸರ್, ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ. ನೋಡಿ, ಇನ್ನು ಮುಂದೆ ನನ್ನ ಮೈದನ ಆ ಪ್ರತಾಪ್ಗೌಡ ಸಾವುಕಾರ ಸಾಹಸಕ್ಕೆ ಹೋಗುದಿಲ್ಲ. ಅವರು ಸಾವಿರ ಮಾಡದಂತೆ ನಾವು ನೋಡ್ಕೊಳ್ತೀವಿ. ಆದ್ರೆ ದಯವಿಟ್ಟು ನನ್ನ ಮೈದನನ್ನು ಕರೆದುಕೊಂಡು ಹೋಗ್ಬೇಡಿ ಸರ್. ಸರಿ ಆಚೆ ಮೋಹನ, ಸೀತಾ, ಹಾಳಾಗಿ ಹೋಯಿತು ನಮ್ಮ ಮನೆತನದ ಮರ್ಯಾದೆ. ರೈತ ಶಿವರಾಮನ ಮನೆಗೆ ಪೊಲೀಸರು ಬಂದಿದ್ದಾರೆಂದರೆ ಈ ಭೂಮಿಯ ಮೇಲೆ ಬದುಕಿ ಏನು ಸಾರ್ಥಕ ಸೀತಾ, ಏನು ಸಾರ್ಥಕ? ನಮ್ಮ ಮನೆಗೆ ಬಂದು ನನ್ನ ಕಣ್ಣೆದುರಿಗೆ ನನ್ನ ತಮ್ಮನನ್ನು ಎಳೆದುಕೊಂಡು ಹೋಗಿದ್ದಾರೆಂದರೆ ಈ ಭೂಮಿಯ ಮೇಲೆ ಬದುಕಿ ಏನು ಸಾರ್ಥಕ ಸೀತಾ, ಏನು ಸಾರ್ಥಕ? ಅಣ್ಣ, ಅತ್ತಿಗೆ ಯಾಕಣ್ಣ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಆ ದುಷ್ಟ ಪ್ರತಾಪಗೌಡನ ಕುತಂತ್ರದಿಂದ ನಮ್ಮ ಸರ್ವ ಆಸ್ತಿಯನ್ನು ಕಳೆದುಕೊಳ್ಳುತ್ತೇವೆಂದು ಮರದಲ್ಲಿ ಕೊರಗಿ ಕಣ್ಣೀರು ಹಾಕುತ್ತಿರುವಿರ ಅಣ್ಣ? ಏನಂತ ಹೇಳಿ ಕಾಳಿಂಗ? ನಮ್ಮ ಸುತ್ತಲೂ ಕತ್ತಲು ಕವಿದಿರುವಾಗ ಬೇರೆಯವರಿಗೆ ಬೆಳಕಿನ ದೀಪ ಹಚ್ಚಲು ಹೊರಟಿರುವಲ್ಲಪ್ಪ ನೀನು. ಅಂದರೆ ಏನು ಹೇಳ್ತಿದ್ದೀಯಣ್ಣ ನೀನು? ನೀನು ನೇಗಿಲು ಹಾಗೂ ಈ ಭೂಮಿಯನ್ನು ನಂಬಿ ನಮ್ಮ ಬಸವಣ್ಣನಿಗೆ ನಮಸ್ಕರಿಸಿ ಸ್ವಂತ ರಕ್ತಿಯ ಮೇಲೆ ಮುಂದುವರೆದು ಸಂಪದ್ಭರಿತವಾದ ಮನೆತನ ನಮ್ಮದು. ಹಾಗಿರುವಾಗ ನಮ್ಮ ಬಾಳಿನ ಬೆಳಕು ಬೆಳದಿಂಗಳಂತೆ ಪ್ರಜ್ವಲಿಸುತ್ತಿರುವಾಗ ಆ ಕತ್ತಲು ಕಳೆಯುವುದು ಯಾವಾಗಣ್ಣ? ಈಗ ನಮ್ಮ ಬಾಳಿನಲ್ಲಿ ಕತ್ತಲು ಕವಿದಿದೆಯಪ್ಪ, ಕತ್ತಲು ಕವಿದಿದೆ. ಚಿಕ್ಕ ತಮ್ಮ ಮೋಹನನ್ನು ಪೊಲೀಸರು ಹಿಡಿದುಕೊಂಡು ಹೋದ್ರಪ್ಪ, ಪೊಲೀಸರು ಹಿಡಿದುಕೊಂಡು ಹೋದ್ರು. ಏನು ಹೇಳುತ್ತಿರುವನಮ್ಮ ನೀವು? ನನ್ನ ತಮ್ಮ ಮೋಹನನನ್ನು
ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರ? ಯಾಕೆ ನನ್ನ ತಮ್ಮ ಮೋಹನನ್ನು ಯಾಕೆ ಹಿಡಿದುಕೊಂಡು ಹೋದರು ಅಣ್ಣ? ನೀನಾದರೂ ಹೇಳಣ್ಣ. ಏನಂತ ಹೇಳಲಿ ಸಹೋದರ? ನನ್ನ ತಮ್ಮ ಪ್ರತಾಪ ಗೌಡನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಅದಕ್ಕೆ ಆ ಗೌಡ ನಮ್ಮ ಮನೆಗೆ ಪೊಲೀಸರನ್ನು ಕರೆಸಿ ನನ್ನ ತಮ್ಮನನ್ನು ಹಿಡಿದುಕೊಂಡು ಹೋದರಪ್ಪ, ಹಿಡಿದುಕೊಂಡು ಹೋದರು. ಏ ಪ್ರತಾಪ್ ಗೌಡ, ಮಾಡುವುದು ಕೆಟ್ಟ ಕೆಲಸ ಮಾಡಿ ಏನೂ ಅರಿಯದ ನನ್ನ ಅಮಾಯಕ ತಮ್ಮನನ್ನು ಅವನ ಬಗ್ಗೆ ಸುಳ್ಳು ಹೇಳಿ ನನ್ನ ಮನೆಯವರೆಗೆ ಪೊಲೀಸರನ್ನು ಕಳಿಸಿದೆಯೋ ಬಡ್ಡಿ ಮಗನ? ಅತ್ತಿಗೆ ತೆಗೆದುಕೊಂಡು ಬಂದು ನನ್ನ ಪರಶುರಾಮನನ್ನು ಇವತ್ತು ಆ ಪಾಟೀಲ ಪ್ರತಾಪ್ ಗೌಡ ಇರ್ಬೇಕು, ಇಲ್ಲ ನಾವಿರ್ಬೇಕು. ಬೇಡ ಮೈದನ, ಬೇಡ. ಸಿಟ್ಟಿನ ಕೈಯಲ್ಲಿ ಯಾವತ್ತೂ ಬುದ್ಧಿ ಕೊಡಬಾರ್ದಪ್ಪ, ಕೊಡಬಾರ್ದು. ಅದರಿಂದ ನಮ್ಮ ಜೀವನದಲ್ಲಿ ಅನಾಹುತ ಆಗುದು. ನೋಡು ಮೈದನ, ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೈದನ ಮೌನನ್ನು ಬಿಡಿಸ್ಕೊಂಡು ಬಾ. ಹೋಗಪ್ಪ, ಹೋಗು. ಯಾವುದೊತ್ತಿಗೆ ಪೊಲೀಸ್ ಸ್ಟೇಷನ್? ರಾಜಕಾರಣಿಗಳ ಕೈಗೊಂಬೆಯಾಗಿ ಉಳಿಯುತ್ತಿರುವ ಆ ಕಾಕಿ ಮಾನ ಮರ್ಯಾದೆಯನ್ನು ಬಿಟ್ಟು ನ್ಯಾಯ ನೀತಿಗಳನ್ನ ಸುಟ್ಟು ಹಾಕುತ್ತಿದೆ. ಏನೂ ಅರಿಯದ ಅಮಾಯಕ ನನ್ನ ತಮ್ಮನ ಕೈಗೆ ಬೇಡಿ ಹಾಕಿಸಿದ ಆ ಸಚಿವ ಪ್ರತಾಪ ಗೌಡರಿಗೆ ಒತ್ತು ಬುದ್ಧಿ ಕಲಿಸಿ ಅವನ ಕೈಯಿಂದಲೇ ನನ್ನ ತಮ್ಮನನ್ನು ಬಿಡಿಸಿಕೊಳ್ಳ ಬರಲಿಲ್ಲ. ನನ್ನ ಹೆಸರು ಇಟಗಿ ಭೀಮಾಶಂಕರಿಯ ವರಪುತ್ರನಾದ ಕಾಳಿಂಗನೇ ಅಲ್ಲ. ಪ್ರತಾಪ್ ಗೌಡ, ಬಾಳೆ ನಿನ್ನ ಪ್ರಾಣವನ್ನು ಪರಲೋಕಕ್ಕೆ ಹತ್ತಲು ನಿಂತ್ಕೋ ಕಾಳಿಂಗ. ಸೀತಾ ಊರ ಉಸಾಬರಿ ಅಂತ ಹೋಗಿ ಎಲ್ಲಿ ಇಲ್ಲದ ಬೋಧನನ್ನ ಮನೆಯವರೆಗೆ ಒಗಿಸ್ಕೊಂಡಂಗಾಯ್ತು ನಮ್ಮ ಮನೆಯ ಸ್ಥಿತಿ. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಜೋಡಿ ಸಿಂಹಗಳಂತಿರುವಂತಾರೆ ನನ್ನ ಮೈದನರು ಸತ್ಯ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಆ ದೇವರು ಸತ್ಯಕ್ಕೆ ಗೆಲುವು ಕೊಟ್ಟೆ ಕೊಡ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ಸಮಾಧಾನ ನಿಂತಿರೋದು. ಅಲ್ರಿ, ನನ್ನ ಟ್ಯಾಲೆಂಟ್ಗೆ ಎಂತೆಂತ ನೌಕರಿ ಸಿಗ್ತಾವಂತ ಮಾಡಿದ್ನಿ ನಾನು. MLA ಹಾಕನಂತ ಮಾಡಿದ್ದೆ, ಇಲ್ಲ ಯಾವ್ದಾರ ಒಂದು ಅಮೇರಿಕಕ್ಕೆ ಹೋಗಿ ಇಂಜಿನಿಯರ್ ಹಾಕನಂತ ಮಾಡಿದ್ದೆ. ಅಲ್ರಿ, ಊರ ಉಡಾಳ್ರಿ ಸುಗುರ್ ನೌಕರಿ ನನಗೆ ಸಿಕ್ಕತ್ ನೋಡ್ರಿ. ಅಪ್ಪ, ನನಗೆ ಸಿಕ್ಕತಿ. ಅಲ್ರಿ, ಈ ನೌಕರಿ ಸಿಗಬೇಕಂದ್ರೆ ನಾ ಅಷ್ಟಿಷ್ಟು ತ್ರಾಸ ಪಟ್ಟಿಲ್ಲ. ಟ್ರೈನಿಂಗ್ಗೆ ಬೆಂಗಳೂರಿಗೆ ಹೋಗಿದ್ರಿ, ಬಸ್ಗೆ ಹೋಗಿದ್ಯಾ? ಬಸ್ಗೆ ಹೋದ್ರಿ ಒಂದು ಬಸ್ ಸ್ಟ್ಯಾಂಡಾಗ ಕುಂತಿರಿಪ್ಪ, ಬೆಳಗಿನ ಹೋಗಿ ಒಬ್ಬ ಹೆಣ್ಮಗಳು ಬಾಜು ಬಂದು ಕುಂತ್ರ. ಏಪ್ಪ, ಅಂಗಡಿ ಅವ್ನು ಹೇಳಿದೆಪ್ಪ, ಒಂದಿಟ್ಟು ಹಾಲು ಕೊಡು ಮರ ಅಂದೆ. ತಂದು ನನ್ನ ಬಾಜು ಇಟ್ಟ. ಅವ ಬಡ ಬಡ ಹೆಣ್ಮಗಳೇ ಆ ಹಾಲಿನ ಮೇಲೆ ಸೆರಗ್ ಇಟ್ಕೊಂಡು ಕುಂತು ಬಿಟ್ಲ. ಸೆರಗ್ ಇಟ್ಕೊಂಡು ಕುಂತ್ಲು. ಹೆಂಗ್ ಹೇಳ್ಬೇಕ್ರಿ ಈಕಿಗೆ? ಹೆಂಗ್ ಹೇಳ್ಬೇಕು? ಯವ್ವ, ಒಂದು ಸರಿಗ್ ಮೇಲೆ ಹತ್ತಿ ಹಾಲು ಕುಡಿತೀನಿ ಹೆಂಗೆ? ಅಲ್ರಿ, ಎದ್ದ ಮತ್ತೆ ಆದ್ರೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ನೌಕರಿ ತಗೊಂಡ್ರಿ.
ಗೋರ್ಮೆಂಟ್ ನೌಕರಿ ಐತಿಲ್ರಿ ಸಾಕು. ಈ ಗೋರ್ಮೆಂಟ್ ನೌಕರಿ ಇದ್ರೆ ಒಳ್ಳೆಯ ಪಾಕಿನೇ ಬಿಡಿಲ್ಲ, ಕಸ ಹೊಡಿಲವ, ಅದು ಅವ್ನು ಕರ್ಕ ಹೆಕ್ಕನಾಗಿರ್ತಾವ ಅಂತವ್ರಿಗೆ ಕನ್ನೆ ಕೊಡ್ತಾರ. ಇಷ್ಟು ಸ್ಮಾರ್ಟ್ ಇದ್ದಾರೆ ಕನ್ನೆ ಕೊಡಂಗಿಲ್ರಿ. ಈಗ ಗೋರ್ಮೆಂಟ್ ನೌಕರಿ ಇದ್ರೆ ಸಾಕು ನೋಡ್ರಿ, ಗೋರ್ಮೆಂಟ್ ನೌಕರಿ ಇದ್ರೆ ಸಾಕು, ಎಲ್ಲ ಸಿಗ್ತೈತಿ. ಎಂತ ಕಾಲ ನೋಡ್ರಿ, ಎಂತ ಕಾಲ ನೀವು ತಿಳ್ಕೊರಿ. ಒಟ್ಟು ರೈತರ ಮಕ್ಕಳಿಗೆ ಎಲ್ಲರ ಕೆಲಸ ಮಾಡಂಗೆ ಕನ್ಯಾ ಕೊಟ್ಟು ಪುಣ್ಯ ಕಟ್ಕೋರಿ. ಅಲ್ಲ ನಿಂತರ ಹಂಗ ರಾಜವಂಶ ಬಸ್ ಹೊಂಟಂಗ ಸ್ವಯ್ ಅಂತ ಹೊಂಟು ಬಿಟ್ಟಿಲ್ಲ. ಇಲ್ಲಿ ನಿಂತಿದ್ದು ಪೊಲೀಸ್ ನಾವು ಕಾಣವಲ್ಲ ನಿನಗೆ ಗೊತ್ತಾಗ್ಲಿಲ್ಲ ಬಿಡ್ರಿ ನೀವು ಪೊಲೀಸ್ರು ಅಂತ ಹೇಳಿ. ಅಲ್ರಿ ನಮ್ದು ಹೊಟ್ಟೆ ಪಾಡೈತಲ್ರಿ, ಏನ್ ಮಾಡೋದು? ಮತ್ ಮಂದಿ ಹೊಲಕ್ ಹೋಗ್ಬಿಡ್ತಾರಂತ ಸರ್ ಅಂತ ಹೊಂಟಿದ್ದೆ. ಅಲ್ಲ ನೀ ಸರ ಹೋಗ್ಕೊಂತ ಹೊಂಟೆ ಅಂದ್ರೆ ಹಿಂದ್ ಮಾಡ್ಲಿ ಒಂದು ಬಿಟ್ನಿ ಅಂದ್ರೆ ಸೋರೆ ಹಿಡಿತೀನಿ ಬಾಯನ್ ಜೊಲ್ಲ. ಪೊಲೀಸ್ ಮಾವ ಅತ್ತಾಗ ಹೊಳೆ ಮಾತಾಡ್ತೀಯಲ್ಲ, ಪೊಲೀಸ್ ಇಟ್ಟ ಹೊಳ್ಳ ನೀ ಹೆಂಗ್ ಹಿಡ್ತಿದ್ದಿ, ನಿಂಗೆ ಹೆಂಗ ಸೋರ್ತೈತಿ ನೋಡ್ಬೇಕಾಗಿ. ಒಟ್ಟ ಇದ್ರಾಗ ನಾನು ಇಳಿಸ್ಕೋಬೇಕಂತ ಆಸೆ ಪಟ್ಟ ಹೇಳಿಕೆ ನೋಡ್ಕೊ. ಅಯ್ಯಯ್ಯ ನೀನ ನನ್ನ ಪ್ರೀತಿಯ ರಾಮು ಮಾಮ. ಈಗಿನ ಹುಡುಗ್ಯಾರ ಹಿಂಗ್ರಿ ನೋಡವನು ನನಗೆ ನೌಕರಿ ಇದ್ದಿದ್ದಿಲ್ಲ, ಈಗೀಗ ನಾ ಪಿಂಜಾರ ಕಣ್ಣಂಕಂಡೆ. ಈಗ ನೋಡ್ರಿ ನೌಕರಿ ಸಿಕ್ಕತಿ. ರಾಜ್ಕುಮಾರ್ ಕಣ್ಣಂಕ ಅಂತಾನೆ, ಪುನೀತ್ ರಾಜ್ಕುಮಾರ್ ಕಣ್ಣಂಕ ಅಂತಾನೆ. ಮೊನ್ನೆ ಎಸ್ ಟ್ಯಾಕ್ಸಿ ಪಿಕ್ಚರ್ ತಗವ ಇನ್ನೂ ಟೀಚರ್ ಬಿಟ್ಟಾನ, ಆ ಕಣ್ಣಂಗೂ ಕಾಣ್ತಾನೆ ಈಗ ನಾನು. ಆಮೇಲೆ ಫಸ್ಟ್ ನಿನಗ ನಾನು ಪಿಂಜಾರ ಕಣ್ಣಂಕ ಅಂತಿದ್ನಿಲ್ಲ. ಏನ್ ಬಿಡ ಮಾರ, ಏನೋ ಸೆಟ್ನಾಗ ಏನ್ರ ಅಂದಿರ್ಬೇಕು. ಎಂತಿದ್ರು ನಂದು ಐತಿ ನಿನ್ ಮ್ಯಾಗ ಮನಸ್ಸು. ಹಂಗಾರೆ ಮನಸ್ಸು ಐತೆ ಅಂದಿನ ಬಿಟ್ಟು ತೋರ್ಸಲ್ಲ. ಏನ್ ಅದೇ ಪೊಲೀಸ್ ಒಂದು ಪ್ರೀತಿ ಹಿಂಗಂದ್ರೆ ಮತ್ತೆ ತಡ ಮಾಡ್ತೀವಿ. ಹಿಡಕ್ಕೋ ನಮ್ದೊಂದು ನಡ ಹೊಡೆಯೋದು iki surgi noridwe iki galla adu tina kai
ರುಕ್ಕು ನಮ್ಮ ಸಾಹೇಬ ಬಹಳಷ್ಟು ಇಟ್ಟಿದ್ದಾನ ಕುಂದ್ಗೋದಾಗ ನಾ ಇನ್ನು ಹೋಗಿ ಬರ್ತೇನೆ. ಆ ಶ್ಯಾಮ್ ಬರಾಕಂತ ಮಗ ಅವ್ನ ಸೊಕ್ಕ ಬಹಳ ಐತಿ. ನಿನ್ನ ಮನಸ್ಸಿನಿಂದ ಹೇಳ್ಬಿಡು, ಅವ್ನು ಬಿಚ್ಚ ನಾನೇ ನೀನು ಮದುವೆ ಹಾಕೈವಿ, ಪ್ರೀತಿ ಮಾಡಾಕಂತೀವಿ ಅಂತೇಳಿ. ಟಾಟಾ ಬಾಯ್ ಬಾಯ್ ಬರ್ಲಿ. ಕಲ್ಲು ನೆಲ ಕಲ್ಲಿಟ್ಟ ಜೀವಿ ಗೆಳತಿ ಇನ್ನು ಕಾದಂಗ ಮನಸ. ಕಲ್ಲು ನೆಲ ಕಲ್ಲಿಟ್ಟ ಜೀವಿ ಗೆಳತಿ ಇನ್ನು ಕಾದಂಗ ಮನಸ. ಏನೇನ ಕಟ್ಟಿಕೊಂಡ ಸುದ್ದಿಗೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ, ದೊಡ್ಡ ದೊಡ್ಡ ಕನಸ. ಮದುವೆ ಅಂತೇಳಿ ಮಣಿಯೆಲ್ಲ ಹಟ್ಟೆ ಮಾಡ್ಯಾರ ನೆಲ್ಲಕ್ಕಿ. ನಕ್ಕ ನಡಬರಕ ಸಕ್ಕಂತ ಮುರಳಿತ ಪ್ರೀತಿಯ ಪಲ್ಲಕ್ಕಿ. ಇದೆಲ್ಲಿ ರುಕ್ಕು ಯಾವ್ದು ಅದ ಹೌರಾನಿ ಏರಿ ನೋಡೋತನ ನಿನ್ನ ಬೋಗಾನಿ. ನಮ್ಮ ಪೊಲೀಸ್ ಮಾಮ ಹಂಗಂದ್ರ ನನಗ ಕೊಡ್ಲಿಕ್ಕ ಎಬಿಸಿದೆ ಅಂದಂಗ ಆತ. ಅಲ್ಲಿ ರುಕ್ಕು ನೀ ಯಾರ್ಯಾರಿಗೆ ಮಾವ ಅಂತಿದಿ, ಯಾರ್ಯಾರಿಗೆ ಲವರ್ ಅಂತಿದಿ, ನಿನ್ನ ಹಕೀಕತ ತಿಳಿವಲ್ದಲ್ಲ. ಹಕೀಕತ್ ಏನ್ ಮಾಡ್ತೀಯ? ಅವನ ಬಾಳ ದಿನದಿಂದ ಪ್ರೀತಿ ಮಾಡ್ತೀನ. ಏ ಲೇ ಆಟದಾರ ಹೇಳಿ ಅಣ್ಣ, ಹಿಂಗಂದ ಎಷ್ಟು ಗಂಡಸರು ಜೀವ ಹೊಡೆದಿ. ಹೊಡೆದಿನ ಜೀವನ ಮತ್ತೇನಲ್ಲಿ ಮೊನ್ನೆರ ಬೆಟ್ಟ ಆದಾಗ ನಿನ್ನ ಲವ್ ಮಾಡ್ತೇನೆ, ನಿನ್ನ ಪ್ರೀತಿ ಮಾಡ್ತೇನೆ, ಜೀವಕ್ಕೆ ಜೀವ ಕೊಡಂಗ ಹೇಳಿದೆ. ಈಗಾಗಲೇ ಪ್ಲೇಟ್ ಚೇಂಜ್ ಮಾಡಕತ್ತಿಲ್ಲ, ಮುಂದೆ ನನ್ನ ಜೀವನದ ಗತಿ ಏನ? ಮುಂದೆ ನನ್ನ ಜೀವನದ ಗತಿ ಅಂದ್ರೆ ಏನಂತಂದ್ರೆ ನಾ ಏನ್ ಹೇಳ್ಬೇಕು? ಯಾರಕ್ಕೆ ನಾನು ನೋಡ್ಕೊ ಹೋಗ್. ಏ ಹುಡುಗ್ಯಾರಂಗ ಹೊಲಸ್ ಬುದ್ಧಿ ನಮ್ಮಂತ ಹುಡುಗರಿಗೆ ಇರಂಗದಲ್ಲಿ. ಒಂದು ಸರ್ತ ಹುಡುಗಿ ಕೈ ಹಿಡಿದೇವಿ ಅಂದ್ರ ಜೀವ ಹೋದ್ರು ಬಿಡಂಗಿಲ್ಲ. ಒಂದ್ ವೇಳೆ ಹುಡುಗಿನ ಕೈ ಕೊಟ್ರ
ಯಾರ ಏನ್ ಮಾಡಕ್ಕಾಗತಿ ಅದು ಹುಡುಗಿಯರ್ ಹುಟ್ಟು ಗುಣ ಐತಿ ಅವ್ರ ನೆನಪದಾಗ ಕಲಾಲಾರ ಸುನ್ಯಾನ್ ಮನಿಗೆ ಹೋಗುದೈತಿ ಬೆಳಗ್ಗೆ ಸಂಜೆ ಮಠ ಕುಡಿದೈತಿ ಶಾತದ ಮ್ಯಾಲೆ ಹೊರಗೆ ತರೋದೈತಿ. ಎಲ್ಲಾ ಹುಡುಗಿಯರು ಹಂಗಿರಂಗಿಲ್ಲ. ಸರಿ ಅಮ್ಮರ ಯಾರು ಒಬ್ಬೊಬ್ರು ಹಂಗಿರ್ತಾರ. ನೀ ಯಾಕೆ ಹಂಗ ತಿಳ್ಕೊಂತಿ? ಒಬ್ಬೊಬ್ರು ಹುಡುಗಿಯರು ಪ್ರೀತಿಗಾಗಿ ಪ್ರಾಣನ ಕೊಡ್ತಾರ. ಅದಾರ 100 ಗಂಡಸರಿ ಹಣ ಎತ್ತಿ 2 ದೋಣಿ ಮ್ಯಾಲೆ ಇಲ್ಲೊಂದು ಕಾಲ್ ಇಟ್ಟಿರ್ತಾರ. ಅದೆಲ್ಲ ಹಾಳಾಗ್ ಹೋಗ್ಲಿ. ಈಗ ನಿಂದೇನಾತ? ನಂದೇನೇ ಇಲ್ಲ ನೋಡ್ ಮರಯ್ಯ. ನಂದು ನಿನ್ನ ಮೇಲೆ ಐತಿ ಪ್ರೀತಿ. ನಿನ್ನ ನನ್ನ ಮೇಲೆ ಪ್ರೀತಿ ಐತಿಲ್ಲ ಸ್ವಲ್ಪ ಪರೀಕ್ಷೆ ಮಾಡ್ಬೇಕು. ಎಂದಿದ್ರು ನೀನೇ ನನ್ನ ಜೊತೆಗಾರ. ಮತ್ತೆ ಯಾಕೆ ತಡ ಮಾಡ್ತಿದ್ದೆ? ಹೋಗಿ ಒಂದ ಏನು ಚಂದ ಕಾಣಿಸ್ತಿದೀಯ ಹುಡುಗಲ್ಲ ಮುಚ್ಚತೈತಿ ಹುಡುಗಿ ನಿನ್ನ ಜೀವನ ಹುಡುಗಿ